ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಮಾವಿನಕಾಯಿ ತಂದಿದ್ರಾ, ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣವ ಅಂತೇಳಿ ಹೇಳಿದ್ರು ನಮ್ಮ ಅತ್ತೆಮ್ಮರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಬ್ಬರು ಸೇರಿ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಮತ್ತೆ ತೊಳೆದು ಕೊಡ್ತಾ ಇದ್ದಾರೆ ನೋಡಿ, ಮಾವಿನಕಾಯಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಹೆಚ್ಚುತ್ತಾ ಇದ್ದೀನಿ. ಬ್ಯಾಸ್ಗೆ ಬಂತು ಅಂದರೆ ಆಯಿತು ಫ್ರೆಂಡ್ಸ್, ನಮ್ಮ ಅತ್ತೆಮ್ಮವ್ರ ಕೈ ಸುಮ್ಮನೆ ಕುಂದಿರ್ತಾ ಇರಲಿಲ್ಲ. ಆಮೇಲೆ ಬತ್ತಿ ಅದೆಲ್ಲ ಮಾಡಿಕೊಟ್ರು, ಶಾವಿಗೆ ಎಲ್ಲ ಮಾಡಿಕೊಟ್ರು. ಈಗ ಉಪ್ಪಿನಕಾಯಿದು ಸೀಸನ್ ಅಲ್ಲ ಫ್ರೆಂಡ್ಸ್, ಬೇಸಿಗೆ ಬಂದ ತಕ್ಷಣ ನಿಂಬೆಕಾಯಿದು ಉಪ್ಪಿನಕಾಯಿ ಹಾಕ್ತಾರೆ, ಮಾವಿನಕಾಯಿದು ಉಪ್ಪಿನಕಾಯಿ ಹಾಕ್ತಾರೆ, ಆಮೇಲೆ ನೆಲ್ಲಿಕಾಯಿದು ಅದನ್ನು ಉಪ್ಪಿನಕಾಯಿ ಹಾಕ್ತಾರೆ, ಆಮೇಲೆ ಬಾಳ್ಕದ ಮೆಣಸಿಕಾಯಿ ಅಂಥೇಳಿ ಮೆಣಸಿಕಾಯಿ, ಆಮೇಲೆ ಉಪ್ಪು, ಮೊಸರು ಅಥವಾ ಮಜ್ಜಿಗೆ ಹಾಕಿ ಒಣಗಿಸ್ತಾರೆ ಫ್ರೆಂಡ್ಸ್ ಈ ಒಂದು ಸೀಸನಲ್ಲಿ. ಹಾಗಾಗಿ ಅದನ್ನು ಸಹ ರೆಡಿ ಮಾಡಿ ಇಟ್ಕೊತಾರೆ. ಹಪ್ಳ, ಸಂಡಿಗೆ, ಉಪ್ಪಿನಕಾಯಿಗಳು, ಬಾಳ್ಕದ ಮೆಣಸಿಕಾಯಿ, ಆಮೇಲೆ ಮೆಕ್ಕಿಕಾಯಿ ಅಂತ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ. ಅದನ್ನು ಸಹ ಈ ರೀತಿ ಬಿಸಿಲಿನಲ್ಲಿ ಮೊಸರು ಅಥವಾ ಮಜ್ಜಿಗೆ ಅಥವಾ ಉಪ್ಪು ಅದನ್ನು ಹಾಕಿ ಅವು ಸಣ್ಣಂಗೆ ಹೆಚ್ಚಿ ಒಣಗಿಸಿ ಇಟ್ಟಿರ್ತಾರೆ. ಅದರಲ್ಲಿ ಹುಣ್ಚಿಕಾಯಿ ಉಪ್ಪಿನಕಾಯಿನೂ ಹಾಕ್ತಾರೆ, ಅದು ನನ್ನ ಫೇವ್ರೇಟು. ಈ ರೀತಿ ಎಲ್ಲ ಒಂದು ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊತಾರೆ ಈ ಒಂದು ಬೇಸಿಗೆ ಬಂದಾಗ. ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅತ್ತಮ್ಮವರು ನಮ್ಮೂರಾಗಿದ್ರಲ್ಲ, ಹಾಗಾಗಿ ಮಾಡೋಣವ, ನಾ ಎಲ್ಲ ಹೇಳ್ಕೊಡ್ತೀನಿ, ಆ ಥರ ರೆಡಿ ಮಾಡಿಕೊಡು ಅಂತೇಳಿ ಹೇಳಿದರು. ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಪ್ಯಾಕೆಟ್ ಸಾಸಿವೆ ತೊಗೊಂಡಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಏನೂ ಇರಲಿಲ್ಲ, ಬಟ್ ಎಲ್ಲ ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ. ಇದನ್ನು ಬಿಸಿ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್, ಹಾಗೆ ಡೈರೆಕ್ಟಾಗಿಯೇ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಫುಲ್ ಸಣ್ಣಾಗಬೇಕು, ಯಾಕಂದರೆ ಫಸ್ಟ್ 2 ಸಲ ಮಿಕ್ಸಿಗೆ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಅದು ಮರದಲ್ಲಿ ಹಾಕಿ ಒಂದು ಸ್ವಲ್ಪ ಕೇರಿದ ಮೇಲೆ ಒಟ್ಟು ಥರ ಬರುತ್ತೆ ಫ್ರೆಂಡ್ಸ್, ಸಿಪ್ಪೆ ಎಲ್ಲ ಸುಲ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗಿಬೇಕು, ಅದನ್ನೆಲ್ಲ ತೆಗೆದು ಮತ್ತೊಮ್ಮೆ ಮಿಕ್ಸಿಗೆ ಹಾಕಬೇಕಾಗತ್ತೆ. ಈಗ ಅದೇ ಮಾಡ್ತಾ ಇದ್ದೀವಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಮರದಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್. ಅತ್ತೆಮ್ಮವರು ಕೇರ್ ಕೊಡ್ತಾ ಇದ್ದಾರೆ, ತಾರವನ್ನ ಕೇರಿ ನೋಡ್ಕೊಡ್ತೀನಿ ಅಂತೇಳಿ ಹೇಳಿದರು. ಅತ್ತೆಮ್ಮರ ಕೈಯಾಗಿ ಕೊಟ್ಟೆ ಫ್ರೆಂಡ್ಸ್. ಅತ್ತೆಮ್ಮರ ಕೇರಿ ಅದು ಮುಂದೆ ಬಂದಿರುವಂಥ ಒಂದು ಹೊಟ್ಟೆಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಉಪ್ಪಿನಕಾಯಿ ರುಚಿಯಾಗಿತ್ತು ಫ್ರೆಂಡ್ಸ್, ಭಾರಿ ಟೇಸ್ಟಿಯಾಗಿತ್ತು. ಮಕ್ಕಳು ಬಟ್ಲದಲ್ಲಿ ಹಾಕ್ಕೊಂಡು ತಿಂದರು. ಆದ್ರೂ ಅದು ಸ್ವಲ್ಪ ಇನ್ನೂ ಮೆತ್ತಗಾದರೆ ಇನ್ನೂ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಕರೆಕ್ಟಾಗಿತ್ತು ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ನೀವು ಇದೇ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆಮೇಲೆ ಅದೆಲ್ಲ ಕೇರ್ ಕೊಟ್ಟರಲ್ಲ ಫ್ರೆಂಡ್ಸ್, ಅದು ಮುಂದಿಂದು ಸಿಪ್ಪೆ ಎಲ್ಲ ತೆಗೆದು ಕೊಟ್ಟರಲ್ಲ, ಇನ್ನೊಂದು ಸರಿ ಮಿಕ್ಸಿಗೆ ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಸಣ್ಣ ಇದ್ದರೆ ಸಾಕು ಫ್ರೆಂಡ್ಸ್, ಓಕೆನಾ. ಆಗ ಉಪ್ಪಿನಕಾಯಿಗೆ ಅಂತ ಬೇಕಾಗಿರುವಂಥ ಒಂದು ಮಾವಿನಕಾಯಿ ಹೋಳುಗಳನ್ನು ರೆಡಿ ಮಾಡಿಟ್ಟಿದ್ನಲ್ಲ, ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥ ಒಂದು ಹಿಂಗನ್ನು ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್, RCM ಅಂತೇಳಿ. ನೀವು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಓಕೆನಾ. ಸಣ್ಣಂಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಸಾಸಿವೆನ, ಅದನ್ನು ಸಹ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಉಳಿಸ್ತಾ ಇದ್ದಾರೆ. ಆಮೇಲೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಫ್ರೆಂಡ್ಸ್. ಒಂದು ದೊಡ್ಡದು ಸ್ಪೂನ್ ತೊಗೊಂಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಅರಿಶಿನ ಪುಡಿ, ಖಾರ ಬೇಕೇ ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಈಗ ಉಪ್ಪನ್ನು ಹಾಕಿದ್ವಲ್ಲ, ಆ ಒಂದು ಸ್ಪೂನಲ್ಲಿ 1 ಸ್ಪೂನು ಖಾರ ಪುಡಿನ ಹಾಕ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ, ಹೆಲ್ದಿ ಪ್ರಾಡಕ್ಟು. ನೀವು ಬೇಕಾದರೆ ಏನಾದರೂ ಪ್ರಾಡಕ್ಟ್ಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನೆಟ್ಟಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಒಂದು ಶಾಪ್ ಬಂದುಬಿಟ್ಟು ಶ್ರೀ ವೀರಭದ್ರೇಶ್ವರ RCM ವಂಡರ್ ವರ್ಲ್ಡ್ ಕ್ವಿಕ್ ಅಂತೇಳಿ ಇದೆ, ಬೆಂಗಳೂರು ರಾಮಮೂರ್ತಿ ನಗರ. ನೀವು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಬಂದು ನಮ್ಮ ಒಂದು ಶಾಪಿಗೆ ಬಂದು ಎಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನು ನೋಡಿ ಖರೀದಿ ಮಾಡ್ಬೋದು. ಫಸ್ಟು ಯೂಸ್ ಮಾಡಬೇಕು ಫ್ರೆಂಡ್ಸ್, ಆಮೇಲೆ ಇನ್ನೊಬ್ರಿಗೆ ಹೇಳುವಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಒಂದು ಐಟಮ್ಸ್ಗಳು ಹಾಕಿದ್ದಷ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ಮೊದಲು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಉಪ್ಪಿನಕಾಯಿ, ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಮೆತ್ತಗಾದ್ಮೇಲೆ ಮತ್ತೆ ನೋಡಬೇಕು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ತಿಂದ್ವಲ್ವಾ, ನಾವು ತಿಂದ್ವಿ, ಮಕ್ಕಳು ತಿಂದರು, ಅತ್ತೆಮರನ್ನು ತಿಂದರು, ತುಂಬ ರುಚಿಯಾಗಿದೆ ಅಂತ ಹೇಳಿದರು. ಕರೆಕ್ಟಾಗಿತ್ತು ಫ್ರೆಂಡ್ಸ್ ಎಲ್ಲ ಐಟಮ್ಸು. ಇನ್ನೂ ಒಂದು ಸ್ವಲ್ಪ ಖಾರ ಆಗಿದ್ರೂ ಸಹ ಅದು ತಿನ್ನೋಕ್ಕಾಗಿರಲಿಲ್ಲ. ಬಟ್ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಅತ್ತೆಮರು ಹಾಕಿ ಕಲಿಸಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಯಾವುದೇ ಒಂದು ಪದಾರ್ಥಗಳನ್ನು ನಾವು ಸ್ಟೋರ್ ಮಾಡಬೇಕಾದ್ರೆ ತಲೆ ಮೇಲೆ ಸೆರಗನ್ನ ಹಚ್ಕೊಂಡು ನಾವೇನಾದರೂ ವಿಶಸ್ ಇದ್ದರೆ ಅದನ್ನು ಬೇಡಿಕೊಂಡು ದೇವರಲ್ಲಿ ಸ್ಟೋರ್ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಶಾವಿಗೆ ಒಂದು ಮಾಡಿದಾಗ ಶಾವಿಗೆಯನ್ನು ಸ್ಟೋರ್ ಮಾಡಬೇಕಾದ್ರೆ, ಇವಾಗೂ ಸಹ ಅಷ್ಟೇ ಉಪ್ಪಿನಕಾಯಿನ ಸ್ಟೋರ್ ಮಾಡಬೇಕಾದ್ರೆ
ಒಳ್ಳೆ ರೀತಿಯಲ್ಲಿ ದೇವರಿಗೆ ಬೇಡಿಕೊಂಡು ಆ ಒಂದು ಪದಾರ್ಥ ಒಂದು ಭಾಳ ದಿನ ಬರಲಿ ಅಂತೇಳಿ ಬೇಡಿಕೊಂಡು, ಆಮೇಲೆ ಏನೇನು ವಿಶಸ್ ಇರುತ್ತೆ ಅದನ್ನೆಲ್ಲ ಬೇಡಿಕೊಂಡು ಅತ್ತೆಮ್ಮವ್ರು ಇಲ್ಲಿ ಡಬ್ಬೆಯಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಖುಷಿ ಆಗುತ್ತೆ, ಯಾಕಂತಂದರೆ ಅತ್ತೆಮ್ಮವ್ರು ಈ ವಯಸ್ಸಿನಲ್ಲೂ ಸಹ ತುಂಬ ರೀತಿಯಲ್ಲಿ ನಾ ಮೊದಲೇ ಹೇಳ್ದಂಗೆ ನಮ್ಮ ಒಂದು ಚಾನಲ್ ವೀಡಿಯೋಸ್ನಲ್ಲಿ ಶಾವಿಗೆ ಇದು ವಿಡಿಯೋ ಹಾಕಿದೆ ಫ್ರೆಂಡ್ಸ್, ಅದರಲ್ಲಿ ಹೇಳಿದ್ದೀನಿ. ಅಷ್ಟೊಂದು ಖುಷಿ, ಆಮೇಲೆ ಅಷ್ಟೊಂದು ಕ್ಯೂರಿಯಾಸಿಟಿ, ಅಷ್ಟೊಂದು ಇಂಟ್ರೆಸ್ಟು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಅತ್ತೆಮ್ಮವ್ರಿಗೆ. ಇದೇ ರೀತಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ರೀತಿ ಡಬ್ಬಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಕಲಸಿರುವಂಥ ಒಂದು ಉಪ್ಪಿನಕಾಯಿ ಹೋಳನ್ನು ಹಾಕಿ ಮೇಲೆ ಮತ್ತೆ ಉಪ್ಪನ್ನು ಉದುರಿಸ್ತಾರೆ ಫ್ರೆಂಡ್ಸ್, ಯಾಕಂದರೆ ಕೆಡಬಾರ್ದು. ಆಮೇಲೆ ಅದು ಒಳ್ಳೆ ರೀತಿಯಲ್ಲಿ ಹೀರ್ಕೊಬೇಕು ಉಪ್ಪು, ಆ ರೀತಿ ಉಪ್ಪನ್ನು ಹಾಕಿ ಸ್ಟೋರ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಒಂದು 6-7 ಮಾವಿನಕಾಯಿ ಅಂತ ಹೇಳಿದ್ನಲ್ಲ, 6-7 ಮಾವಿನಕಾಯಿಗೆ ಈ ರೀತಿ ಮೆಜರ್ಮೆಂಟಲ್ಲಿ ಪದಾರ್ಥಗಳನ್ನು ಹಾಕ್ಕೊಂಡು ಉಪ್ಪಿನಕಾಯಿಗಳನ್ನು ಸ್ಟೋರ್ ಮಾಡಿ ತುಂಬ ರುಚಿಯಾಗಿರುತ್ತೆ. ಈಗ ಎಲ್ಲ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ ಫ್ರೆಂಡ್ಸ್. ಡಬ್ಬಿನ ಕ್ಲೋಸ್ ಮಾಡಿ ಒಂದು ಕಡೆ ಇಡವ ಅಂಥೇಳಿ ಹೇಳಿದರು. ಆಯ್ತು ರೀ ಅತ್ತಮ್ಮ ಅಂಥೇಳಿ ಹೇಳಿದೆ. ಭಾಳ ದಿನ ಬರಲಿ ಅಂತೇಳಿ ಅತ್ತೆಮ್ಮವ್ರನ್ನ ಸಹ ಬೇಡಿಕೊಂಡ್ರು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿ ನೋಡಿಬಿಟ್ರೆ ಏನೂ ಗೊತ್ತಾಗಂಗಿಲ್ಲ. ಓಕೆನಾ? ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.